ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ T20 ವಿಶ್ವಕಪ್ನ ಸೂಪರ್ 8ರ ಪಂದ್ಯಗಳು ಇನ್ನೇನು ಶುರುವಾಗಲಿವೆ. ಇನ್ನು ಈ ಪಂದ್ಯದ ಮೊದಲನೇ ಪಂದ್ಯ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಆಡಲಿದೆ. ಇನ್ನು ಈ ಪಂದ್ಯಕ್ಕಿಂತನೂ ಮುಂಚೆ ಸೌತ್ ಆಫ್ರಿಕಾದ ನಾಯಕ ಐಡನ್ ಮಾರ್ಕ್ರಮ್ ಅವರು ಭಾರತದ ಬಗ್ಗೆ ಕೊಟ್ಟರು ಶಾಕಿಂಗ್ ಹೇಳಿಕೆ. ಐಡನ್ ಮಾರ್ಕ್ರಮ್ ಹೇಳಿದನ್ನ ಕೇಳಿದ್ರೆ ನೀವು ಕೂಡ ಸಾಕಾಗುವುದು ಪಕ್ಕ. ಅಷ್ಟಕ್ಕೂ ಐಡನ್ ಮಾರ್ಕ್ರಮ್ ಅವರು ನಮ್ಮ ಭಾರತದ ಬಗ್ಗೆ ಮತ್ತು ತಮ್ಮ ತಂಡದ ಬಗ್ಗೆ ಏನೆಲ್ಲ ಮಾತನಾಡಿದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಿಮ್ಮ ಪ್ರಕಾರ ಈ ಸೂಪರ್ 8ರ ಮೊದಲನೇ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಗೆಲ್ಲುತ್ತಲ್ವಾ ಅಂತ ಕಾಮೆಂಟ್ ಮಾಡಿ. ಇನ್ನು ಈ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಇಶಾನ್ ಕಿಶನ್ ಇವರಿಬ್ಬರಲ್ಲಿ ಯಾರು ಅತಿ ಹೆಚ್ಚು ರನ್ ಹೊಡಿಬಹುದಂತ ಕೂಡ ಕಾಮೆಂಟ್ ಮಾಡಿ. ಇನ್ನು ನಿಮ್ಗೆಲ್ಲ ಗೊತ್ತಾಗಿದೆ ನಮ್ಮ ಭಾರತ ತಂಡ ಮತ್ತು ಸೌತ್ ಆಫ್ರಿಕಾ, ಆ ಕಡೆಯಿಂದ ಸೌತ್ ಆಫ್ರಿಕಾ ಟೇಬಲ್ ಟಾಪರ್ ಆದ್ರೆ ನಮ್ಮ ಭಾರತನು ಕೂಡ ಲೀಗ್ ಸ್ಟೇಜ್ ಅಲ್ಲಿ 4ಕ್ಕೆ 4 ಪಂದ್ಯ ಗೆದ್ಕೊಂಡು ಇದೀಗ ಸೂಪರ್ 8ರಲ್ಲಿ ಸೆಣಸಾಡಲಾದ್ರೆ ಭಾರತ ಇದೆ ಅಂತ ಹೇಳ್ಬೋದು ಸೌತ್ ಆಫ್ರಿಕಾದ ಜೊತೆಗೆ. ಆ ಕಾರಣದಿಂದಾಗಿ ಈ ಪಂದ್ಯ ತುಂಬಾನೇ ಹೈ ವೋಲ್ಟೇಜ್ ಪಂದ್ಯ ಅಂದ್ರೂ ತಪ್ಪಿಲ್ಲ. ಇನ್ನು ಈ ಪಂದ್ಯ ಬಂದ್ಬಿಟ್ಟು ಇದೇ 22ನೇ ತಾರೀಕು ಫೆಬ್ರವರಿ 22ನೇ ತಾರೀಕು 7 ಗಂಟೆಗೆ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್ ನಲ್ಲಿ ಆದ್ರೆ ನಡೆಯುತ್ತಾ ಇದೆ. ಇನ್ನು ಈ ಪಂದ್ಯಕ್ಕಿಂತನೂ ಮುಂಚೆ ನಾಯಕ ಐಡನ್ ಮಾರ್ಕ್ರಮ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಭಾರತದ ಬಗ್ಗೆ ಮತ್ತು ಸೌತ್ ಆಫ್ರಿಕಾದ ಬಗ್ಗೆ ಅಂತಂದ್ರೆ, ಹೌದು ನಮ್ಮ ತಂಡನು ತುಂಬಾನೇ ಬಲಿಷ್ಠವಾಗಿದೆ, ಭಾರತ ತಂಡನು ತುಂಬಾನೇ ಬಲಿಷ್ಠವಾಗಿದೆ. ಈಗ ಸದ್ಯದ ಮಟ್ಟಿಗೆ ಈ T20 ವಿಶ್ವಕಪ್ ನಲ್ಲಿ ನಮ್ಮ ತಂಡ ಮತ್ತು ಭಾರತ ತಂಡ ತುಂಬಾನೇ ಸ್ಟ್ರಾಂಗೆಸ್ಟ್ ತಂಡ ನನ್ನ ಪ್ರಕಾರ ಎಂದು ನಾಯಕ ಆದ್ರೆ ಹೇಳಿದ್ದಾರೆ ಅಂತ ಹೇಳ್ಬೋದು ಐಡನ್ ಮಾರ್ಕ್ರಮ್ ಅವರು. ಇನ್ನು ನಮ್ಮ ಭಾರತದ ಬಗ್ಗೆ ಆದ್ರೆ ಮಾತಾಡಿದ್ದಾರೆ. ಈ ಪಂದ್ಯ ಬಂದ್ಬಿಟ್ಟು ಅಹಮದಾಬಾದ್ ನಲ್ಲಿ ಆದ್ರೆ ನಡೀತಾ ಇದೆ. ನಾವು ಇದೀಗ ಭಾರತದಲ್ಲೇ ಆಡ್ತಾ ಇದ್ದೇವೆ ಮತ್ತು ಒಂದು ಪ್ರಾಕ್ಟೀಸ್ ಮ್ಯಾಚ್ ಕೂಡ ಭಾರತ ವಿರುದ್ಧ ಆಡಿದ್ದೇವೆ. ಆ ಪಂದ್ಯದಲ್ಲೂ ಕೂಡ ಅದ್ಭುತವಾಗಿ ನಮ್ಮ ಆಟಗಾರರು ಕೂಡ ಪ್ರದರ್ಶನ ಆದ್ರೆ ಕೊಟ್ಟಿದ್ದಾರೆ. ಈ ಪಂದ್ಯ ಎರಡೂ ತಂಡಗಳಿಗೂ ಕೂಡ ಇಂಪಾರ್ಟೆಂಟ್. ಯಾಕಂತಂದ್ರೆ ಈ ಪಂದ್ಯ ಬಂದ್ಬಿಟ್ಟು ಎರಡು ತಂಡಗಳು ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿರ್ತವೆ. ಆ ಕಾರಣದಿಂದಾಗಿ ಈ ಪಂದ್ಯ ಎರಡೂ ತಂಡಗಳಿಗೂ ಕೂಡ ಗೆಲ್ಲಲು ತುಂಬಾನೇ ಇಂಪಾರ್ಟೆಂಟ್ ಆಗಿ ಇರುತ್ತದೆ. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಮ್ಮ ತಂಡದಿಂದ ಎಷ್ಟು ನಾವು ಬೆಸ್ಟ್ ಕೊಡೋಕೆ ಸಾಧ್ಯನೋ ಅಷ್ಟಾದ್ರೆ ಕೊಡುತ್ತೇವೆ. ಇನ್ನು ಭಾರತದಲ್ಲಿಯೂ ಕೂಡ ಬೆಸ್ಟ್ ಬೌಲರ್ಸ್ ಆದ್ರೆ ಇದ್ದಾರೆ ಮತ್ತು ಸ್ಟ್ರಾಂಗೆಸ್ಟ್ ಬ್ಯಾಟಿಂಗ್ ಲೈನ್ ಅಪ್ ಕೂಡ ಭಾರತ ತಂಡ ಆದ್ರೆ ಹೊಂದಿದೆ. ಇನ್ನು ಅದನ್ನ ಬಿಟ್ಟರೆ ನಮ್ಮ ಸೌತ್ ಆಫ್ರಿಕಾ ತಂಡನು ಕೂಡ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಆದ್ರೆ ಹೊಂದಿದೆ ಮತ್ತು ನಮ್ಮಲ್ಲೂ ಕೂಡ ಒಳ್ಳೊಳ್ಳೆ ಪೇಸರ್ಸ್ ಮತ್ತು ಒಳ್ಳೆ ಸ್ಪಿನ್ನರ್ಸ್ ಗಳನ್ನ ನಾವು ಆದ್ರೆ ನಮ್ಮ ತಂಡದಲ್ಲಿ ಇಟ್ಟುಕೊಂಡಿದ್ದೇವೆ. ಆ ಕಾರಣದಿಂದಾಗಿ ನಾವು ಕೂಡ ಭಾರತದ ವಿರುದ್ಧ ಸೆಣಸಾಡಲು ಮತ್ತು ಎದುರು ನೋಡ್ತಿದ್ದೇವೆ ಅಂತಂದು ನಾಯಕ ಸೌತ್ ಆಫ್ರಿಕಾದ ನಾಯಕ ಆಗಿರುವಂತ ಐಡನ್ ಮಾರ್ಕ್ರಮ್ ಆದ್ರೆ ಹೇಳಿದ್ರ ಅಂತಾನೆ ಹೇಳ್ಬೋದು. ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಭಾರತದಲ್ಲಿ ಮ್ಯಾಚಸ್ ಆಡಲು ತುಂಬಾನೇ ಇಷ್ಟಪಡುತ್ತೇನೆ. ಯಾಕಂತಂದ್ರೆ ಅಲ್ಲಿ ಬಂದ್ಬಿಟ್ಟು ಭಾರತದ ಅಭಿಮಾನಿಗಳು ಬಂದ್ಬಿಟ್ಟು ಭಾರತ ತಂಡಕ್ಕೂ ಸಪೋರ್ಟ್ ಮಾಡೋದಲ್ಲದೆ ನಮಗೂ ಕೂಡ ತುಂಬಾನೇ ಸಪೋರ್ಟ್ ಆದ್ರೆ ಮಾಡ್ತಾರೆ. ಆ ಕಾರಣದಿಂದ ಇನ್ನು ಈ ಮೈದಾನದಲ್ಲಿ ಆಡಲು ನನಗೆ ತುಂಬಾನೇ ಇಷ್ಟ ಮತ್ತು ಭಾರತದ ಪಿಚ್ಗಳಂತಂದ್ರೆ ನನಗೆ ತುಂಬಾನೇ ಇಷ್ಟ ಆಗುತ್ತೆ. ಆ ಕಾರಣದಿಂದಾಗಿ ಈ ಪಂದ್ಯ ತುಂಬಾನೇ ರೋಚಕತೆಯಿಂದ ಕೂಡಿರಬಹುದು. ಯಾಕಂತಂದ್ರೆ ಎರಡು ಬಿಗ್ಗೆಸ್ಟ್ ತಂಡಗಳು ಮತ್ತು ಇದು ರೈವಲ್ರಿ ಪಂದ್ಯ ಅಂದ್ರೂ ತಪ್ಪಿಲ್ಲ ಅಂತಂದು ಐಡನ್ ಮಾರ್ಕ್ರಮ್ ಆದ್ರೆ ಹೇಳಿದ್ದಾರೆ. ಯಾಕಂತಂದ್ರೆ 2024ರ T20 ವಿಶ್ವಕಪ್ ನಲ್ಲಿ ಫೈನಲ್ ಕೂಡ ಸೌತ್ ಆಫ್ರಿಕಾ ಮತ್ತು ಭಾರತ ತಂಡ ಆಗಿತ್ತು. ಆ ಕಾರಣದಿಂದಾಗಿ ಇದೀಗ ನಾಯಕ ಆಗಿರುವಂತಹ ಸೌತ್ ಆಫ್ರಿಕಾದ ನಾಯಕ ಐಡನ್ ಮಾರ್ಕ್ರಮ್ ಅವರು ಇದು ಪಂದ್ಯ ರೈವಲ್ರಿ ಪಂದ್ಯ ಮತ್ತು ರಿವೆಂಜ್ ಪಂದ್ಯ ಅಂದ್ರೂ ತಪ್ಪಿಲ್ಲ ಮತ್ತು ಆ ಕಾರಣದಿಂದಾಗಿ ನಾವು ಈ ಪಂದ್ಯದಲ್ಲಿ ಫೈನಲ್ ಪಂದ್ಯದ ಸೇಡನ್ನು ತೀರಿಸಿಕೊಳ್ಳಲು ಎದುರಾದರೆ ನೋಡುತ್ತಿದ್ದೇವೆ. ಇನ್ನು ಈ ಪಂದ್ಯದಲ್ಲಿ ನಾವು ಗೆಲ್ಲುತ್ತೇವೆ ಮತ್ತು ಭಾರತದ ವಿರುದ್ಧ ಗೆದ್ದು ತೋರಿಸುತ್ತೇವೆ ಅಂತಂದು ನಾಯಕ ಸೌತ್ ಆಫ್ರಿಕಾದ ನಾಯಕ ಮಾರ್ಕ್ರಮ್ ಆದ್ರೆ ಹೇಳಿದ್ದಾರೆ. ಇನ್ನು ನಾನು ಭಾರತದ ಬಗ್ಗೆ ಯಾವುದೇ ಕೆಟ್ಟದ್ದನ್ನು ಬಯಸುವುದಿಲ್ಲ ಮತ್ತು ಭಾರತದ ವಿರುದ್ಧ ಒಳ್ಳೆಯ ಕ್ರಿಕೆಟ್ ಆಡಲು ನಾನು ಬಯಸುತ್ತೇನೆ. ಯಾಕಂತಂದ್ರೆ ನಾನು ಮತ್ತು ಭಾರತ ತಂಡ ಅಂತಂದ್ರೆ ನನಗೆ ತುಂಬಾನೇ ಬೇಕಾದಂತ ತಂಡ. ಆ ಕಾರಣದಿಂದಾಗಿ ನಾನು ಭಾರತದ ವಿರುದ್ಧ ತುಂಬಾನೇ ಕ್ರೀಡಾ ಸ್ಫೂರ್ತಿಯಿಂದ ಆಡಲಾದ್ರೆ ನೋಡುತ್ತೇನೆ. ಇನ್ನೊಂದೇನಂತಂದ್ರೆ, ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿನೂ ಕೂಡ ನಮ್ಮ ತಂಡಕ್ಕೆ ಮತ್ತು ನಮ್ಮ ಆಟಗಾರರಿಗೆ ಪ್ರೋತ್ಸಾಹ ಆದ್ರೆ ಮಾಡುತ್ತಾರೆ. ಆ ಕಾರಣದಿಂದಾಗಿ ಭಾರತವನ್ನು ನಾನು ಯಾವತ್ತೂ ಕೆಟ್ಟ ರೀತಿಯಿಂದ ನೋಡುವುದಿಲ್ಲ ಮತ್ತು ಭಾರತದ ವಿರುದ್ಧ ಒಳ್ಳೆ ಕ್ರಿಕೆಟ್ ಆಡುತ್ತೇವೆ ಅಂತಂದು ನಾಯಕ ಆಗಿರುವಂತಹ ಮಾರ್ಕ್ರಮ್ ಆದ್ರೆ ಹೇಳಿದ್ದಾರೆ. ಇನ್ನು ನಿಮ್ಮ ಪ್ರಕಾರ ಏನ್ ಅನ್ಸುತ್ತಂತ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಸೌತ್ ಆಫ್ರಿಕಾದ ವಿರುದ್ಧ ನಮ್ಮ ಭಾರತ ತಂಡ ಗೆಲ್ಲುತ್ತಲ್ವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.